ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ನೇಹಜೀವಿ.comಗೆ ಆದರದ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ನೇಮಕವಾಗಿರುವಂಥ CRP ಅಂದರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅನ್ನುವಂಥ ಹುದ್ದೆ ಬಗ್ಗೆ ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳಲು ಬರ್ತಾಯಿದ್ದೀನಿ. ಆತ್ಮೀಯ ಶಿಕ್ಷಕ ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ ಈ CRP ಅಂದರೆ ಯಾರು. ಭಾಳಷ್ಟು ಕಡೆ ನೋಡ್ತೀವಿ CRPಗಳಂದ್ರೇ ಶಿಕ್ಷಕರೆಲ್ಲ ಹೆದರ್ಕೊಂಡು ಬಿಡ್ತಾ ಇದ್ದಾರೆ. ಯಾಕೆ ಹೆದರಬೇಕು? ಅವರಿಗೆ ಹೆದರುವ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಹೆದರಿಕೆ ಇದ್ದರೆ, ನಿಮ್ಮಲ್ಲಿ CRPಗಳ ಬಗ್ಗೆ ಅಂಜಿಕೆ ಇದ್ದರೆ ನೀವು ನನ್ನ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮೊಳಗೆ ಧೈರ್ಯ ಬಂದೇ ಬರುತ್ತೆ. ಆತ್ಮೀಯ ಮಿತ್ರರೇ, CRP ಅಂದರೆ ಅವರು ಕೂಡ ಶಿಕ್ಷಕರೇ. ಇದು ಮೊದಲನೇದಾಗಿ ಚೆನ್ನಾಗಿ ನೆನಪಿರಲಿ ನಿಮಗೆ. CRP ಅಂದರೆ ಅವರಿಗೇನು ಎರಡು ಕೊಂಬುಗಳಿರೋದಿಲ್ಲ. ಅವರು ಯಾವುದೇ ಥರದ ಅಧಿಕಾರಿಗಳಲ್ಲ. ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. CRPಗಳಂದರೆ ಅವರು ಅಧಿಕಾರಿಗಳಲ್ಲ. ಅವರು ಅಭಿವೃದ್ಧಿಗೋಸ್ಕರ ಇರುವಂಥ ಸಂಪನ್ಮೂಲ ವ್ಯಕ್ತಿಗಳು. ಒಂದು ಕ್ಲಸ್ಟರಲ್ಲಿ ಬರುವಂಥ ಸಂಪನ್ಮೂಲ ವ್ಯಕ್ತಿಗಳು. ನೀವು ಬ್ಲಾಕ್ ಹಂತದಲ್ಲಿ ಹೋದರೆ BRCಗಳಿರ್ತಾರೆ. ಅವರು ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ. ಇದೆಲ್ಲ ಯಾಕೆ? ಇವರೆಲ್ಲ ಬರೋದು ಡಯಟ್ನ ಅಂಡರಲ್ಲಿ. ಅಂದರೆ ಡಯಟ್ನ ಹೆಡ್ ಯಾರಿರ್ತಾರೆ ಅಲ್ಲೂ ಕೂಡ DDP ಡೆವಲಪ್ಮೆಂಟ್ ಅಂತ ಇರ್ತಾರೆ. ಅವ್ರ ಅಂಡರಲ್ಲಿ ಬರುವಂಥ ಇವರು ಸಂಪನ್ಮೂಲ ವ್ಯಕ್ತಿಗಳು. ಇವರೆಲ್ಲ ಇವ್ರ ಜವಾಬ್ದಾರಿ ಏನಂದರೆ ಕ್ಲಸ್ಟರಲ್ಲಿ ಶಿಕ್ಷಕರಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಅಂದರೆ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಇವರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಇವರೊಂಥರ ನೀವು ವಿಷಯವಾಹಕರು ಅಂತ ನೀವು ಕರಿಬಹುದು ಇವರನ್ನು, ಅಥವಾ ಮಾಹಿತಿ ವಾಹಕರು. ನಿಮ್ಮ ವಿಷಯಗಳನ್ನು ಇಲಾಖೆಗೆ ಮುಟ್ಟಿಸೋದು ಅಥವಾ ಇಲಾಖೆಯ ವಿಷಯಗಳನ್ನು ನಮ್ಮ ಹತ್ರ ತೊಗೊಂಡು ಬಂದು ರೀಚ್ ಮಾಡಿಸೋದು. ಇವ್ರ ಬಗ್ಗೆ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಕಡೆ ನಾವು ನೋಡ್ತೀವಿ CRP ಅಂದ ತಕ್ಷಣ ಅವರು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಅವರು ಜಾಬ್ ಚಾರ್ಟನ್ನು ಬಿಟ್ಟು ಅವರು ಬೇರೆ ಇನ್ನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೌದು ಮಿತ್ರರೇ, ನೀವೆಲ್ಲ ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ. CRPಗಳಂತಂದರೆ ಅವರಿಗೆ ಯಾವುದೇ ವಿಶೇಷವಾದಂಥ ಅಧಿಕಾರವಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಆಡಳಿತಾತ್ಮಕ ಅಧಿಕಾರವಿರೋದಿಲ್ಲ. ಇಷ್ಟ್ಯಾಕೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಅವರು ನಿಮ್ಮ ಶಾಲೆಗೆ ಬಂದಾಗ ನಿಮ್ಮ ಹಾಜರಿ ಪುಸ್ತಕವನ್ನು ನೋಡುವಂಥ ಅಧಿಕಾರ ಕೂಡ ಅವರಿಗೆ ಇಲ್ಲ. ಒಂದು ವೇಳೆ ಅವರೇನಾದರೂ ನಿಮ್ಮ ಹಾಜರಿ ಪುಸ್ತಕ ನೋಡಿ ಅದರಲ್ಲಿ ಏನಾದರೂ ಅವರು ಅಂದರೆ ಮುಖ್ಯ ಶಿಕ್ಷಕರು ಹಾಜರಿ ಪುಸ್ತಕದಲ್ಲಿ ಏನಾದರೂ CRP ಸಹಿ ಮಾಡಿದರೆ ನೀವು KCSR ನಿಯಮದ ಪ್ರಕಾರ ಅವ್ರ ಮೇಲೆ ನೀವು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳಲು ಮೇಲಧಿಕಾರಿಗೆ ಶಿಫಾರಸು ಮಾಡಬಹುದು. ಆ ಅಧಿಕಾರ ಕೂಡ ಅವರಿಗೆ ಇಲ್ಲ. ಹಿಂಗಿದ್ಮೇಲೆ ಅವ್ರಿಗೆ ಹೆದರ್ಕೊಳ್ಳೋದಾದರೆ ಯಾಕೆ ಹೆದರಿಕೆ ಆಗುತ್ತಂದರೆ, ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ CRPಗಳಂದರೆ ಯಾರು, ಅವರ ಜಾಬ್ ಚಾರ್ಟ್ ಏನು, ಅವರು ಕೆಲಸ ಮಾಡುವಂಥ ರೀತಿ ಏನು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಬಹಳಷ್ಟು ಕಡೆ ಶಿಕ್ಷಕರು ಈ CRPಗಳಂದರೆ ಅಧಿಕಾರಿಗಳೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ಇಲಾಖೆಯಲ್ಲೂ ಕೂಡ CRPಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಅವರು ಯಾವುದೇ ಶಾಲೆಗೆ ಹೋದಾಗ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಲೆಕ್ಕಿಸದೇನೆ ಆಡಳಿತಾತ್ಮಕ ವಿಷಯಗಳಲ್ಲಿ ತಲೆ ಹಾಕೋದೇ ಬಹಳ ಆಗ್ತಾ ಇದೆ. ಅದಕ್ಕೆ ಬಹಳಷ್ಟು ಜಾಗರೂಕರಾಗಿರಬೇಕು. ಪ್ರಶ್ನೆ ಮಾಡೋದನ್ನು ನಾವು ಬೆಳೆಸ್ಕೊಳ್ಳಬೇಕು. ಅದು ಯಾರೇ ಆಗಿರಲಿ. ಬನ್ನಿ ಹೇಳ್ತೀನಿ ಅವ್ರ ಕೆಲಸ ಕಾರ್ಯಗಳು ಏನೇನಂತ. ನೋಡಿ, ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಅಡಿಯಲ್ಲಿ ಶಿಕ್ಷಣ ಅಭಿಯಾನ ಹಾಗೂ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಲ್ಲಿ ಈ ಎಲ್ಲ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು. ಇಲ್ಲಿದೆ ನೋಡಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಂದರೆ ಆ CRPಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನೇನಿದೆ ಅಂತ ನಾನು ನಿಮಗೆ ಹೇಳ್ಕೊತ ಹೋಗ್ತಾ ಇದ್ದೀನಿ ಇಲ್ಲಿ. ಸೊ ಕಲಿಕೆಯ ಗುಣಮಟ್ಟದ ಹೆಚ್ಚಳವನ್ನು ಮಾಡಬೇಕಾಗಿದೆ. ಅವರು ಶಾಲಾ ಹಂತದಲ್ಲಿ ತಯಾರಿಸಲಾದ ಶೈಕ್ಷಣಿಕ ಯೋಜನೆಗಳನ್ನು ಆಧರಿಸಿ ಕ್ಲಸ್ಟರ್ ಶೈಕ್ಷಣಿಕ ಯೋಜನೆಯನ್ನು ತಯಾರಿಸುವುದು. ನೋಡಿ, ನೀವು ಬರೀ ಶೈಕ್ಷಣಿಕ ಯೋಜನೆ ಶಾಲೆಯಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಕೂಡ ಆ ಕ್ಲಸ್ಟರಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆಯನ್ನು ಸಿದ್ಧ ಮಾಡಿಟ್ಕೊಳ್ಬೇಕಾಗ್ತದೆ. ಆಮೇಲೆ ಆ ಕ್ಲಸ್ಟರ್ ಕೇಂದ್ರವನ್ನು ಒಂದು ಸಂಪನ್ಮೂಲ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವುದು ಅವರ ಮುಖ್ಯ ಕೆಲಸ. ಅಂದರೆ ನೀವು ಶಿಕ್ಷಕರು ಅಲ್ಲಿ ಹೋದಾಗ ನಿಮಗೆ ನಿಮ್ಮ ಶಾಲೆಯಲ್ಲಿ ಸಿಗದಂಥ ಪುಸ್ತಕಗಳು ಅಥವಾ ನೀವು ಪಾಠ ಬೋಧನೆ ಮಾಡೋದಕ್ಕೆ ಯಾವ್ಯಾವ ಸಲಕರಣೆಗಳು, TLMsಗಳು,
ಬೇಕಾಗ್ತವೋ ಅವೆಲ್ಲ ನಿಮಗೆ ಆ ಒಂದು ಕೇಂದ್ರದಲ್ಲಿ ಸಿಗಬೇಕು. CRPಗಳು ಮೊದಲು ಇದನ್ನು ಮಾಡಬೇಕು. ಇಲಾಖೆಗಳು ಹೊರತಂದಿರುವಂಥ ಪುಸ್ತಕಗಳು, ಕಲಿಕೋಪಕರಣಗಳು, ಸುತ್ತೋಲೆಗಳು, ಸರ್ಕಾರದ ಆದೇಶಗಳು ಇವೆಲ್ಲವೂ ಆ ಕ್ಲಸ್ಟರಿಗೆ ಹೋದರೆ ಪ್ರತಿ ಶಿಕ್ಷಕನಿಗೂ ಲಭ್ಯವಾಗುವ ಥರ CRPಗಳು ನೋಡ್ಕೊಂಡು ಹೋಗಬೇಕು. ಎರಡನೇದಾಗಿ ಪ್ರಾಥಮಿಕ ಶಾಲಾ ಹಂತದ ಮತ್ತು ಅಲ್ಲಿ ಸಿಗುವಂಥ ಪುಸ್ತಕಗಳು, ಪಠ್ಯಪುಸ್ತಕಗಳು, ಶಿಕ್ಷಕರ ಕೈಪಿಡಿಗಳು, ಶಾಲೆಗೆ ಒದಗಿಸಲಾದ ಬೋಧನಾ ಪರಿಕರಗಳು ಮೂಲಕ ಶಿಕ್ಷಕರ ಬೋಧನೆಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಮಾರ್ಗದರ್ಶನ ಮಾಡುವುದು. CRPಗಳೇನು ಮಾಡಬೇಕಂದ್ರೆ, ಯಾವ ಶಿಕ್ಷಕರಿಗೆ ಯಾವಾಗಾದರೂ ಪಾಠ ಬೋಧನೆಯಲ್ಲಿ ಕಷ್ಟ ಆದಾಗ ಯಾವ ಥರ ಮಾಡಬೇಕು, ಕ್ರಿಯಾಯೋಜನೆ ಯಾವ ಥರ ಮಾಡಬೇಕು, TLM ಯಾವ ಥರ ಮಾಡಬೇಕು, ಮಕ್ಕಳಿಗೆ ಪಾಠ ಯಾವ ಥರ ಹೇಳಬೇಕು ಅನ್ನೋದನ್ನು ಹೇಳ್ಕೊಡುವಂಥ ಕೆಲಸ ಅವ್ರದ್ದಿದೆ. ಅಂದರೆ ನಿಮ್ಮ ಶಾಲೆಗೆ CRPಗಳು ಭೇಟಿ ಕೊಟ್ಟಾಗ ಅವರಿಂದ ಒಂದು ಮಾದರಿ ಪಾಠವನ್ನು ಮಾಡಿಸ್ಕೊಳ್ತಕ್ಕದ್ದು. ಅವ್ರು ಬಂದು ಬರೀ ನಿಮ್ಮ ಪಾಠ ನೋಡೋದಷ್ಟೇ ಅಲ್ಲ, ಅವರು ಕೂಡ ನಿಮ್ಮ ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದು ಪ್ರತಿಯೊಂದು ಸಮಗ್ರವಾಗಿ ಅಭಿವೃದ್ಧಿಯನ್ನು ಗಮನಿಸಬೇಕು. ಯಾವ ಶಿಕ್ಷಕರಿಗೆ ಯಾವ ಬೋಧನೆಯಲ್ಲಿ ಯಾವ ಪಾಠದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅವರು ನಿಮಗೆ ಮಾಡೆಲ್ ಟೀಚಿಂಗನ್ನು ಕೊಡಬೇಕು. ಇದು ಮೊದಲನೇ ಕೆಲಸ ಅವ್ರದ್ದು. ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಅದರ ಮಾರ್ಗದರ್ಶನವನ್ನು ಶಿಕ್ಷಕರಿಗೆ ಮಾಡಬೇಕು. ಶಿಕ್ಷಕರಲ್ಲಿರುವಂಥ ಸಂದೇಹಗಳನ್ನು ಅವರು ಬಗೆಹರಿಸಬೇಕು. ಮತ್ತು ಆ ಒಂದು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅವರು TLMಗಳನ್ನು ಮೊದಲು ತಯಾರು ಮಾಡಬೇಕು. ಶಾಲೆಗಳಿಗೆ ಹೋಗಿ TLM ಮಾಡಿದಿರಲ್ಲ ಅಂತ ಕೇಳೋದಲ್ಲ. ಕ್ಲಸ್ಟರ್ನಲ್ಲಿ ಆ ರಿಸೋರ್ಸ್ ಪರ್ಸನ್ CRPಗಳು ಮೊದಲು ಕಲಿಕೋಪಕರಣಗಳನ್ನು ರೆಡಿ ಮಾಡ್ಕೊಂಡಿರಬೇಕು. ಆ ನಂತರ ಶಿಕ್ಷಕರಿಗೆ ಹೇಳಬೇಕು. ನೋಡಿ, ಹೇಳ್ತಾರೆ ಶಾಲಾ ಸಂದರ್ಶನ ಅಂದರೆ ಅವರು TPTD ಪ್ರಕಾರ ಒಂದು ತಿಂಗಳಲ್ಲಿ ಇಂತಿಷ್ಟು ಶಾಲೆಗೆ ಈ ದಿನಾಂಕಿಗೆ ಹೋಗಬೇಕು ಅಂತ ಅವರಲ್ಲಿ ಒಂದು ಇರುತ್ತೆ. ಹೋದಾಗ ಅಲ್ಲಿ ತರಗತಿಗೆ ಹೋಗಿ ಸ್ಯಾಪ್ನಲ್ಲಿ ಅಳವಡಿಸಿರೋ ಯೋಜನೆಯಂತೆ ಮಕ್ಕಳ ಪಠ್ಯಪುಸ್ತಕ ಪ್ರತಿಯೊಂದನ್ನು ಅವರು ನೋಡಿ ಪ್ರಶ್ನೋತ್ತರ ವೀಕ್ಷಣೆ, ಬರೆಸೋದು, ಓದಿಸೋದು ಇವೆಲ್ಲ ಮಾಡಿ ಅಲ್ಲಿ ಶಿಕ್ಷಕರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಮಾಡಬೇಕಾಗ್ತದೆ. ಅವರು ಒಂದು ವರ್ಷದಲ್ಲಿ ಕನಿಷ್ಠ 20 ಶಾಲೆಗಳು ಶೈಕ್ಷಣಿಕ ಮೌಲ್ಯಮಾಪನವನ್ನು BRC BO ಜೊತೆಗೂಡಿ ನಿರ್ವಹಿಸುವುದು. ಅವ್ರ ಮೇಲಧಿಕಾರಿಗಳಿಗೆ ಅವ್ರ ಜೊತೆ ಸೇರಿಕೊಂಡು ಸುಮಾರು ಏನಿಲ್ಲ ಅಂದರೆ ಕನಿಷ್ಠ 20 ಶಾಲೆಗಳು ಅಷ್ಟು ಒಂದು ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಬೇಕಾಗ್ತದೆ. ಅನಂತರ ಸಂದರ್ಶನ ಮತ್ತು ಶೈಕ್ಷಣಿಕ ಮೌಲ್ಯಮಾಪನದ ಅವಧಿಯಲ್ಲಿ ತರಗತಿ, ಕೋಣೆ ವ್ಯವಸ್ಥೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮಾಹಿತಿಗಳನ್ನು ಕಾಲಕ್ಕೆ ಸರಿಯಾಗಿ ಕೊಡುವಂಥದ್ದು ಅವ್ರ ಕೆಲಸ ಆಗಿರ್ತದೆ. ಆಮೇಲೆ ಅವ್ರ ವ್ಯಾಪ್ತಿಯೊಳಗೆ ಬರುವಂಥ ಶಿಕ್ಷಕರ ತರಬೇತಿ ಅಗತ್ಯಗಳ ಯೋಜನೆ ಪಡೆದುಕೊಂಡಿರುವ ತರಬೇತಿಗಳ ಕುರಿತು ದಾಖಲೆಗಳನ್ನು ನಿರ್ವಹಿಸುವುದು. ಯಾವ್ಯಾವ ಶಿಕ್ಷಕರು ಯಾವ್ಯಾವ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ, ಇದೆಲ್ಲ ದಾಖಲೆಗಳನ್ನು ಅವರು ನಿರ್ವಹಿಸಬೇಕಾಗಿದೆ. ಇವತ್ತಿನ ಕಾಲಕ್ಕೆ ಏನು ಮಾಡ್ತಾ ಇದ್ದಾರೆ, ಕೇವಲ ವಾಟ್ಸಪ್ಪಲ್ಲಿ ಅವರೆಲ್ಲೋ ಇರ್ತಾರೆ, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಒಗೆದ್ಬಿಟ್ರೆ ಮುಗೀತು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗಲ್ಲ, ಪ್ರತಿಯೊಂದನ್ನು ಅವರು ದಾಖಲೆ ಸಮೇತ ಇಟ್ಕೊಂಡಿರಬೇಕಾಗ್ತದೆ. ಮತ್ತು ವ್ಯವಸ್ಥಿತವಾಗಿ ನಡೆಯಲು ಮಾರ್ಗದರ್ಶನ ನೀಡುವುದು ಮತ್ತು ಕನಿಷ್ಠ ಒಂದು ಶಾಲೆಯಲ್ಲಿ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸುವುದು. ಸಮುದಾಯದತ್ತ ಇದ್ದಾಗ ಯಾವುದಾದ್ರೂ ಅವರ ಕ್ಲಸ್ಟರಲ್ಲಿ ಬರುವಂಥ ಒಂದು ಶಾಲೆಯಲ್ಲಿ ಅವರು ಪರ್ಫೆಕ್ಟಾಗಿ ಇದ್ಕೊಂಡು ನೋಡ್ಕೊಂಡು ಹೋಗಬೇಕಾಗ್ತದೆ. ಇಷ್ಟೇ ಅಲ್ಲದೆ ಶಾಲೆ ಅಂದಮೇಲೆ SDMC ಇದ್ದೇ ಇರುತ್ತೆ. SDMC ಮತ್ತು ಶಾಲೆ ಇವೆರಡರ ನಡುವೆನೂ ಈ CRPಗಳು ಭಾಗವಹಿಸೋದು ಮುಖ್ಯವಾಗಿದೆ. ಈ SDMC ಮತ್ತು ಊರನವರ ಸಮುದಾಯ ಅಂದರೆ ಊರಲ್ಲಿರುವಂಥ ಜನರ ಒಂದು ಸಹಕಾರವನ್ನು ಪಡ್ಕೊಂಡು ನಮ್ಮ ಶಾಲೆಗಳಿಗೆ ಬೇಕಾದಂಥ ಭೌತಿಕವಾದಂಥ ಪರಿಸರ ನಿರ್ಮಾಣ ಮಾಡಬೇಕಾಗಿದೆ. ಏನು ಸಹಾಯ ಆಗುತ್ತೋ ಅದನ್ನು ಪಡ್ಕೊಂಡ್ಬಿಟ್ಟು ಶಾಲೆಗೆ ಏನೇನು ನೀಡಿದೆ, ಏನು ಅವಶ್ಯಕತೆ ಇದೆ ಅಭಿವೃದ್ಧಿಗಾಗಿ ಅದನ್ನೆಲ್ಲ ಪಡ್ಕೊಂಡ್ಬಿಟ್ಟು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಶಾಲೆಗಳಲ್ಲಿ SDP ಸಿದ್ಧಪಡಿಸಲು ಹಾಗೂ ಸಭೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಒತ್ತಡ ನೀಡಿ ಅನುಷ್ಠಾನಗೊಳಿಸುವುದು. SDMC ಮೀಟಿಂಗ್ಗಳಲ್ಲೂ ಕೂಡ ಅವರು ಭಾಗವಹಿಸಬೇಕು. ಅಲ್ಲೂ ಕೂಡ SDMCಯವರಿಗೆ, ಊರ ಜನರಿಗೆ ಮತ್ತು ಶಾಲೆ ಶಿಕ್ಷಕರಿಗೆಲ್ಲ ಅವರು ಬೋಧನೆ ಮಾಡಬೇಕಾಗ್ತದೆ.
ನೋಡಿ, ಈ ಪಾಯಿಂಟ್ ತುಂಬ ಚೆನ್ನಾಗಿದೆ. ಕಾರಣಾಂತರದಿಂದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಂಟಾದಲ್ಲಿ CRP ರವರು ಅಂಥ ಶಾಲೆಗಳಲ್ಲಿ ತಾತ್ಕಾಲಿಕವಾಗಿ ಸಂದರ್ಭೋಚಿತವಾಗಿ ಶಿಕ್ಷಕರ ಕಾರ್ಯನಿರ್ವಹಿಸುವುದು. ಮಾಡ್ತಾರೆ ಹಿಂಗೆ ಯಾರಾದರೂ? ನೋಡಿ, CRPಗಳು ಒಂದು ವೇಳೆ ಒಂದು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರೆ, ಯಾರೋ ಲೀವ್ ಮ್ಯಾಗ ಹೋಗಿದ್ರೆ, ಯಾರೋ ಎಮರ್ಜೆನ್ಸಿ ಎಲ್ಲೋ ಹೋಗಿದ್ರೆ, ಅಂಥ ಟೈಮಲ್ಲಿ ಅಂಥ ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ CRPಗಳು ಇದ್ಕೊಂಡು ಆ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕಾಗಿರುತ್ತದೆ. ಕಾಲಕ್ಕೆ SDMC ಪುನರ್ರಚನೆ ಅನುಷ್ಠಾನ ಮಾಡೋದು, ಬಿಸಿಯೂಟ, ಪಠ್ಯಪುಸ್ತಕ, ಸಮವಸ್ತ್ರ ಪ್ರೋತ್ಸಾಹ, ಸರ್ಕಾರದ ಪ್ರೋತ್ಸಾಹ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ತಲುಪಿಸೋ ರೀತಿ ಖಾತರಿಪಡಿಸ್ಕೊಳ್ಳೋದು. ಅಂದರೆ ಎಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಹಂಚಿಕೆ ಆಗಿದೆಯಲ್ಲೋ, ಸಮವಸ್ತ್ರ ಹಂಚಿಕೆ ಆಗಿದೆಯಲ್ಲೋ, ಇದನ್ನೆಲ್ಲ ತಿಳ್ಕೊಳ್ಳೋದು CRPಗಳ ಕೆಲಸ ಆಗಿರ್ತದೆ. ಮತ್ತು ತಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ವಿಷಯವಾರು ಉತ್ತಮ ಸಂಪನ್ಮೂಲ ವ್ಯಕ್ತಿಗಳ ಪಟ್ಟಿಯನ್ನು ನಿರ್ವಹಿಸುವುದು. ಇದು ತುಂಬ ಮುಖ್ಯ ಇದೆ. ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಶಿಕ್ಷಕರು ಅಂದರೆ ಅವರು ಬರೀ ಶಾಲೆಯಲ್ಲಿ ಪಾಠ ಮಾಡೋದು ಅಷ್ಟೇ ಅಲ್ಲ. ಒಬ್ಬೊಬ್ಬ ಶಿಕ್ಷಕರು ತುಂಬ ಜಾಣರಿರ್ತಾರೆ, ಬುದ್ಧಿವಂತರಿರ್ತಾರೆ, ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಸೊ ಅಂಥ ಶಿಕ್ಷಕರ ಪಟ್ಟಿಯನ್ನು ಮಾಡಿಟ್ಕೊಂಡಿರ್ತಕ್ಕಂಥದ್ದು. ಮುಂದಿನ ತರಬೇತಿಗಳಲ್ಲಿ ಯಾವುದೋ ಸಂದರ್ಭಗಳಲ್ಲಿ ಅಂಥ ಶಿಕ್ಷಕರ ಮೂಲವನ್ನು, ಪಾಂಡಿತ್ಯವನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. ಅಂಥ ಒಂದು ಪಟ್ಟಿಯನ್ನು ಕೂಡ ಅವ್ರು ಮಾಡಬೇಕು ಅಂತ. ಸೊ ಈ ಮಕ್ಕಳ ಗಣತಿ ಎಷ್ಟು ಅಡ್ಮಿಷನ್ ಆಯಿತು, ಏನು ಶಾಲೆಯಲ್ಲಿ ಅಂತ ಅವರು ಖಾತ್ರಿಪಡಿಸ್ಕೊಳ್ಬೇಕಾಗ್ತದೆ. ಮತ್ತು ಇಷ್ಟೆಲ್ಲ ನೀವು ನೆನಪಿಟ್ಕೊಳ್ಳಿ ಗೆಳೆಯರೆ. ಸೌಲಭ್ಯ, ಬ್ಲಾಕ್ ಹಂತದಲ್ಲಿ ಜರುಗುವ ಸಭೆ ಸಮಾರಂಭಗಳು, ಸೂಕ್ತ ಮಾಹಿತಿಯನ್ನು ನೀಡುವುದು, ಮಾಸಿಕ ಕನಿಷ್ಠ 25 ಶಾಲೆಗಳಿಗೆ ಭೇಟಿ ನೀಡುವುದು ಹಾಗೂ ವಾರ್ಷಿಕ ತಮ್ಮ ವ್ಯಾಪ್ತಿಯ ಕನಿಷ್ಠ 2 ಪ್ರಾಥಮಿಕ ಶಾಲೆಗಳ ಮೌಲ್ಯಮಾಪನವನ್ನು BRP ರವರ ಸಹಕಾರದೊಂದಿಗೆ ಮಾಡುವುದು. ನೋಡಿ, ಇವರು BO, BRC, ಇವು CRPಗಳು. ಇವರು ಇಲ್ಲಿ ಈ BRC ಮತ್ತು CRC ಅಂತ ಏನು ನಾವು ಕರಿತೀವಿ, ಇವರು ಡಯಟ್ ಅಂಡರ್ನಲ್ಲಿ ಬರ್ತಾರೆ. ಅಂದರೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಇವರನ್ನು ನೇಮಕ ಮಾಡಲಾಗಿರ್ತದೆ. ಸೊ ತಮ್ಮ ವ್ಯಾಪ್ತಿಯ ಮಕ್ಕಳ ಸುರಕ್ಷತೆ, ಮಕ್ಕಳ ಹಕ್ಕುಗಳು, ಪೋಕ್ಸೋ ಕಾಯ್ದೆ 2012 ಸಂಬಂಧ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವುದು ಕೂಡ CRPಗಳ ಕೆಲಸ ಆಗಿರ್ತದೆ. ಇಷ್ಟೇ ಅಲ್ಲದೆ ಮೇಲಧಿಕಾರಿಗಳು ಸೂಚಿಸುವಂಥ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವುದು. ಕಾಲಕ್ಕೆ ಮೇಲಧಿಕಾರಿಗಳು ಯಾವೆಲ್ಲ ಒಂದು ನಿರ್ದೇಶನಗಳನ್ನು ನೀಡ್ತಾರೋ ಅದನ್ನೆಲ್ಲ ಇವರು ನಿರ್ವಹಿಸ್ಕೊಂಡು ಹೋಗಬೇಕಾಗ್ತದೆ. ಆದರೆ ಮಿತ್ರರೇ, ಬಹಳಷ್ಟು ಕಡೆ CRPಗಳು ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಅವ್ರು ಮಾಡ್ತಾ ಇರೋದೇ ಬೇರೆ ಕೆಲಸಗಳಾಗ್ತಾ ಇದ್ದಾವೆ. ಅದು ಯಾಕೆ ಆಗ್ತಾ ಇದೆ ಅಂದರೆ ಶಿಕ್ಷಕ ಸಮುದಾಯ ಪ್ರಶ್ನೆ ಮಾಡ್ತಾ ಇಲ್ಲ. CRPಗಳು ಶಾಲೆಗೆ ಬಂದಾಗ ಅವರಿಂದ ಮಾಡೆಲ್ ಟೀಚಿಂಗನ್ನು ಪಡ್ಕೊಳ್ಳಿ, TLN ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ವಿಷಯಗಳು ನಾನು ಹೇಳೋಕ್ಕೆ ಹೋಗಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ವಿಷಯಗಳು ಅಂತ. ಅದರಲ್ಲಿ ತಲೆ ಹಾಕೋದು, ಶಿಕ್ಷಕರು ಇವನು ಅಲ್ಲಿ ಹೋದ, ಇವನು ಇಲ್ಲಿ ಬಂದ, ಇವನು ಎಷ್ಟು ದಿವಸ ಹೋದ, ಅವನಷ್ಟು ದಿವಸ ಹೋದ, ಇದು ಮುಖ್ಯ ಕೆಲಸ ಅಲ್ಲ ಅವ್ರದ್ದು. ಅದನ್ನು ನೋಡ್ಕೊಳ್ಳೋಕ್ಕೆ ಶಾಲೆ ಮುಖ್ಯಸ್ಥರು ಇರ್ತಾರೆ, BOಗಳಿರ್ತಾರೆ. ಆದರೆ ಇವರು ಮಾಡಬೇಕಾಗಿರೋದೇ ಬೇರೆ, ಮಾಡ್ತಾ ಇರೋದೇ ಬೇರೆ. ಅದಕ್ಕೆ ತುಂಬ ಜಾಗರೂಕತೆಯಿಂದ ಇರ್ರಿ. ಯಾರೇ CRPಗಳು ಬಂದರೂ ಧೈರ್ಯದಿಂದ ಅವರನ್ನು ಎದುರಿಸೋದನ್ನು ಕಲಿಯಿರಿ, ಪ್ರಶ್ನೆ ಕೇಳೋದನ್ನು ಕಲಿಯಿರಿ. ಯಾರೇ ಅಧಿಕಾರಿಗಳು ಬರೋಕ್ಕಿಂತ ಮೊದಲು ಅವ್ರ ಜಾಬ್ ಚಾರ್ಟ್ ಬಗ್ಗೆ ನೀವು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯವಾಗಿದೆ. ಸೊ ಹೀಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋ ಆಸಕ್ತಿ ನಿಮ್ಮಲ್ಲಿದ್ದರೆ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು.